ಇವತ್ತೇನು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ ಚಿದಾನಂದ ಗೌಡರು ಈಗಾಗಲೇ ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನು ತಮ್ಮ ಮುಂದೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲೇ ಪಹಲ್ಗಾವ್ನಲ್ಲಿ ಏನು ದುರ್ಘಟನೆ ನಡೀತು, ನಮ್ಮ ಭಾರತೀಯ ಪ್ರವಾಸಿಗರ ಮೇಲೆ ದಾಳಿ ಆಯಿತು, ಆ ದಾಳಿಯನ್ನು ಗುರಿಯಾಗಿಸ್ಕೊಂಡು ಅದಕ್ಕೆ ಪ್ರತೀಕಾರವಾಗಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿರವರ ನೇತೃತ್ವದಲ್ಲಿ ಇವತ್ತೇನು ಉಗ್ರಗಾಮಿಗಳ ಅಡಗುತಾಣಗಳ ಮೇಲೆ ಇವತ್ತು ದಾಳಿ ಆಯಿತು. ಅವೆಲ್ಲ ಏನು ಪಾಕಿಸ್ತಾನದ ಗಡಿಯಿಂದ ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರ್ತಕ್ಕಂಥ ತಾಣಗಳಾಗಿರ್ಬೋದು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಡಗುತಾಣಗಳಾಗಿರ್ಬೋದು, ಅವನ್ನೆಲ್ಲ ನಮ್ಮ ಸೈನಿಕರು ನಾಶಪಡಿಸಿದರು. ಅದರ ಜೊತೆಗೆ ಅದಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದವರೇನು ಕ್ಷಿಪಣಿ ದಾಳಿ, ಡ್ರೋನ್ಗಳ ದಾಳಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಭಾರತೀಯ ಹೆಮ್ಮೆಯ ಸೈನಿಕರು ನಮ್ಮ ಡ್ರೋನ್ಗಳು ಎಲ್ಲ ಪಾಕಿಸ್ತಾನದ ಒಳಗಡೆ ನುಗ್ಗಿ ಅವರ ಏನೇನು ಆಯಕಟ್ಟಿನ ಸ್ಥಳಗಳು, ಸೈನ್ಯ ಮತ್ತು ಅವರ ಯುದ್ಧೋಪಕರಣ ಸಂಗ್ರಹಣಾಗಾರಗಳ ಮೇಲೆ ದಾಳಿಯನ್ನು ಮಾಡಿ, ಕ್ಷಿಪಣಿ ದಾಳಿಗಳನ್ನು ಮಾಡಿ ಅವನ್ನೆಲ್ಲ ನಾಶಪಡಿಸ್ತಾ ಇದ್ದಾರೆ. ಇವತ್ತು ದಿಟ್ಟವಾಗಿ ಮತ್ತು ಧೈರ್ಯವಾಗಿ ಬಹಳ ಸಾಹಸದಿಂದ ಶೌರ್ಯವನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಸೈನಿಕರು. ನಾವಿವತ್ತು ದೇಶದ ನಾಗರಿಕರು ಇವತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬೋದಕ್ಕಾಗಿ ನಾವಿವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮಹಿಳಾ ಕಾರ್ಯಕರ್ತರು, ಪದಾಧಿಕಾರಿಗಳು, ಎಲ್ಲ ಘಟಕದ ಅಧ್ಯಕ್ಷಗಳು ಇವತ್ತು ದುರ್ಗಾಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ದೇಶಕ್ಕೆ ಜಯವಾಗಲಿ, ದೇಶದ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿ ಅವರೆಲ್ಲ ವಿಜಯಿಯಾಗಿ ನಮ್ಮ ದೇಶಕ್ಕೆ ಮತ್ತೆ ವಾಪಸ್ ಮರಳಿ. ಇವತ್ತು ಅವರು ಏನು ನಮ್ಮ ಸೈನಿಕರು ಗಡಿಯನ್ನು ಕಾಯ್ತಾ ಇದ್ದಾರೆ, ಅವರು ಗಡಿಯನ್ನು ಕಾಯ್ತಾ ಇರೋದ್ರಿಂದ ನಾವು ಇವತ್ತೆಲ್ಲ ಸುರಕ್ಷಿತವಾಗಿದ್ದೇವೆ. ಈ ಹಿಂದೆ ಏನು ಪಾಕಿಸ್ತಾನ 2 ಸಾರಿ ಭಾರತದ ಮೇಲೆ ಯುದ್ಧವನ್ನು ಮಾಡಿದೆ, 2 ಯುದ್ಧದಲ್ಲೂ ಸಹ ಪಾಕಿಸ್ತಾನ ಸೋತು ಸುಣ್ಣ ಆಗಿದೆ. ಈ ಬಾರಿನೂ ಸಹ ಪಾಕಿಸ್ತಾನ ಸೋಲನ್ನು ಒಪ್ಕೊಂಡಾಗಿದೆ, ಆದರೂ ಸಹ ಒಣಜಂಬವನ್ನು ಪ್ರದರ್ಶನ ಮಾಡ್ತಾ ಇದೆ. ಈಗೇನು ಇದು ಒಂದು ಸುಸಂದರ್ಭ. ಪಾಕ್ ಆಕ್ರಮಿತ ಕಾಶ್ಮೀರ ಇವೆಲ್ಲ ಪ್ರದೇಶಗಳೇನಿದ್ದಾವೆ ಇವನ್ನು ವಶಪಡಿಸ್ಕೊಳ್ಳೋಂಥ ಸಂದರ್ಭ. ಈಗ ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ ನಮ್ಮ ಭಾರತ ದೇಶದ ಕಿರೀಟ ಇದ್ದಾಗೆ. ಆ ಒಂದು ಕಿರೀಟವನ್ನು ನಾವು ಇವತ್ತು ವಶಪಡಿಸ್ಕೊಳ್ಬೇಕಾಗಿದೆ. ನಮ್ಮ ಸೈನಿಕರು ಆ ಕೆಲಸವನ್ನು ಮಾಡ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಸದಾ ಸನ್ನದ್ಧರಾಗಿದ್ದಾರೆ. ರಕ್ಷಣಾ ಸಚಿವರು ಅಮಿತ್ ಶಾಜಿರವರು ಎಲ್ಲ ಪಕ್ಷಾತೀತವಾಗಿ ಇವತ್ತು ಎಲ್ಲ ದೇಶದ ನಾಗರಿಕರು ಮತ್ತು ಎಲ್ಲ ಪಕ್ಷಗಳು, ರಾಜಕೀಯ ಪಕ್ಷಗಳು ಸಹ ಇವತ್ತೇನು ಆಪರೇಷನ್ ಸಿಂಧೂರ ಸಕ್ಸಸ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ದುರ್ಗಾಮಾತೆ ಏನು ರಕ್ತಬೀಜಾಸುರ ಮತ್ತು ಶುಂಭ ನಿಶುಂಭ ಮಹಿಷಾಸುರನನ್ನು ಹೇಗೆ ಸಂಹಾರ ಮಾಡಿದ್ದು ದುರ್ಗಾಮಾತೆ, ಅದೇ ನಿಟ್ಟಿನಲ್ಲಿ ಪಾಕಿಸ್ತಾನದ ಸೈನಿಕರನ್ನೆಲ್ಲ ಸದೆಬಡಿದು ಇವತ್ತು ನಮ್ಮ ಸೈನಿಕರಿಗೆ ವಿಜಯ ಆಗಲಿ ಅಂತಂದು ಈ ಸಂದರ್ಭದಲ್ಲಿ ದುರ್ಗಾಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.